ಮಾತರಿಗಳ ನಮಸ್ಕಾರ. ಕಾರ್ಯಕ್ರಮ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೇನೆ. ಕಾರಣಾಂತರ ಹಿಡಿದಾದ್ರೆ ಕಾರ್ಯಕ್ರಮ ತಡಾನ ಕಾರಣದಾದ ಪಣ್ಣಗ ಕಾರಣ 8 ತಾರೀಕಿಗೆ ಅಧಿವೇಶನಕ್ಕೆ ಪೋಯಿನಂಚಿನ ಎಂಗೆಲ್ಲ ಸಭಾಧ್ಯಕ್ಷರು ಇನಿ ಕಾಂಡ 8 ಗಂಟೆ ಬರ್ತೀನಿ. ಆತೆ ಜನಕ್ಕೆಲ್ಲ ತುರ್ತಾಯಿನ ಕೆಲವೊಂದು ಕಾರ್ಯಕ್ರಮ ಬೊಕ್ಕ ಜನಕ್ಕೆಲ್ಲ ಹಾಲ್ಕೆ ನಡೆದಾದ್ರ ಇಡೇ ಬಣ್ಣಗ ತಡಾಂಡಲ ತೊಂದರೆ ಇಜ್ಜಿ ಈ ಭಾಗದ ನರಿಂಗಾನ ಗ್ರಾಮ ಪಂಚಾಯತ್ ನರಿಂಗಾನ ಗ್ರಾಮದ ಪೂರ ಸಮಸ್ತೆರ್ಲ ಬರ್ತದೆ 10 ಗಂಟೆ ಹಿಡ್ದು ಮುಟ್ಟ ಕಾತಿರ್ನಾಂಡ ಈ ಗ್ರಾಮದ ಮಿತ್ತ ಅಭಿಮಾನ ಬೊಕ್ಕ ಈ ಗ್ರಾಮದ ಮಿತ್ತ ಪ್ರೀತಿ ಇತ್ತಿನ ಹಿಡ್ದಾದ್ರ ಇನ್ನು ಸನ್ಮಾನ್ಯ ಸಭಾಧ್ಯಕ್ಷರನ್ನು ಕಾತಿರ್ ಬಂಡ ತಪ್ಪ ಒಂದು ಕಾರ್ಯಕ್ರಮದ ಉದ್ಯೋಗ ಬಾರಿ ಆತಿ ಪ್ರಾಸ್ತಾವಿಕವಾದ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬಾರಿ ಆತ ಪೊರ್ಲದ ವಿವರಣೆ ಕೋರಿಯರು. ಒಂದು ಗ್ರಾಮ ಪಂಚಾಯತಿ ಎಂಚ ಉಪ್ಪೋಡು ಪಂಡ ಒಂದು ಗ್ರಾಮ ಪಂಚಾಯತಿ ಎಂಚ ಉಪ್ಪೋಡು ಪಂಡ ಇಡೀ ಜಿಲ್ಲೆಡು ಯಾನ ತೆರಿನ ಮಟ್ಟಿಗೆ ಇಡೀ ಜಿಲ್ಲೆಡು ಅವಳ ಸಭಾಧ್ಯಕ್ಷರನ್ನ ಇಡೀ ಕಾರ್ಯವ್ಯಾಪ್ತಿ ಇತ್ತಂದಂಡ ಒಂದು ಪೊರ್ಲದ ಗ್ರಾಮ ಪಂಚಾಯತ್ ಜನಕ್ಕಳಿಗೆ ಮುಟ್ಟೋಡು ತಿಕ್ಕುನಂಚಿನ ಗ್ರಾಮ ಪಂಚಾಯತ್ ಇತ್ತಂದಾಂಡ ಅವು ನರಿಂಗಾನ ಗ್ರಾಮ ಪಂಚಾಯತ್ ಪಣಿಯರೆ ಇಚ್ಛೆ ಪಡೋದಿಲ್ಲ. ಯಾರು ದಾಯ ಪನ್ಪಿನಿ ಪಣ್ಣಗ ಬಾರಿ ಆತು ಸುತ್ತಮುತ್ತ ಬಾರಿ ಆತು ಗ್ರಾಮ ಪಂಚಾಯತ್ಲು ಉಂಟು. ಎಷ್ಟು ಬೇಕೋ ಅಷ್ಟಕ್ಕೆ ಕಾರ್ಯಕ್ರಮ. ಅವು ಯಾವತ್ತು ಕಾರ್ಯಕ್ರಮ ಆಗುವುದು ಹೇಗೆ ಅದು PDO ಮುಖಾಂತರ ನಡೆಯುವುದು. ಕಾರ್ಯಕ್ರಮ ಅಭಿವೃದ್ಧಿ ಅಧಿಕಾರಿಯ ಮುಖಾಂತರ ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೊಟ್ಟಿಗೆ PDO ಇದ್ದು ಈ ಗ್ರಾಮದ ಅಭಿವೃದ್ಧಿಯನ್ನು ಕಂಡಂಥ ಗ್ರಾಮ ಪಂಚಾಯತ್ ಇದ್ದರೆ ಅದು ನರಿಂಗಾನ ಗ್ರಾಮ ಪಂಚಾಯತ್ ಅಂತ ಹೇಳಲಿಕ್ಕೆ ನಾನು ಭಾಳ ಇಚ್ಛೆ ಪಡ್ತೇನೆ. ನಾನೊಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಇದ್ದುಕೊಂಡು ನನ್ನ ಒಂದು ಗ್ರಾಮ ಪಂಚಾಯತ್ ಇದೆ, ಕುರ್ನಾಡು ಗ್ರಾಮ ಪಂಚಾಯತ್ ಅಂತ ಹೇಳಿ, ಅದು ಇದಕ್ಕಿಂತ ಜಾಸ್ತಿ ಅನುದಾನ ಬರುವಂಥ ಗ್ರಾಮ ಪಂಚಾಯತ್. ಆದರೆ ಇದರ ಮಟ್ಟಿಗೆ ಗ್ರಾಮ ಪಂಚಾಯತ್ ಕಾರ್ಯಭಾರ ಮಾಡಲಿಕ್ಕೆ ಆ ಗ್ರಾಮ ಪಂಚಾಯತ್ಗೆ ಸಾಧ್ಯ ಆಗಲಿಲ್ಲ. ಕೆಲವು ಕಾರಣಗಳು ಇರ್ಬೋದು, ಅದು ಬೇರೆ ವಿಚಾರ. ನಾನು ಇವತ್ತು ಇಚ್ಛಾಶಕ್ತಿ ಇರುವಂಥ ಎಲ್ಲ ಪಂಚಾಯತ್ನ ಸದಸ್ಯರು ಇದ್ದಾಗ ಗ್ರಾಮ ಪಂಚಾಯತ್ ಇಷ್ಟು ಎತ್ತರಕ್ಕೆ ಏರ್ಬೋದು. ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು ಮತ್ತು ಸರ್ವ ಸದಸ್ಯರು ಅಧ್ಯಕ್ಷರೊಟ್ಟಿಗೆ ಮತ್ತು PDOನೊಟ್ಟಿಗೆ ಕೂಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಅದು ಈ ಗ್ರಾಮ ಪಂಚಾಯತಿನ 17 ಸದಸ್ಯರ ಕೂಡುವಿಕೆಯಿಂದ. ಅದರೊಟ್ಟಿಗೆ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು, ಈ ಭಾಗದ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿರುವಂಥ ನಾಗರಿಕರು ಎಲ್ಲರೂ ನಮ್ಮ ಸಭಾಧ್ಯಕ್ಷರಿಗೆ ಬಹಳಷ್ಟು ಒತ್ತಡದಿಂದ ಇವತ್ತು 7 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತುಳುಟೊಂಜಿ ಕಾದೆ ಉಂಡು ಬಾಲೆ ಬುಲಿಪಂದೆ ಅಪ್ಪೆ ಪೇರು ಕೊರ್ಪುಜರೆಂದು ಈ ಭಾಗದ ಪೂರ ಇಲ್ಲಿನ ಎಲ್ಲ ಸದಸ್ಯರು ಅಷ್ಟು ಒತ್ತಡ ಇಟ್ಟಿದ್ದರಿಂದ ಈ ಗ್ರಾಮ ಪಂಚಾಯತ್ತು ಇವತ್ತು ಇಷ್ಟು ಮೇಲೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಚರ್ಚಿನ ಫಾದರ್ ಅವರಿದ್ದಾರೆ, ಹಿರಿಯರಾದ AC ಭಂಡಾರಿ ಅವರಿದ್ದಾರೆ, ರಮೇಶ್ ಶೆಟ್ಟಿ ಇದ್ದಾರೆ, ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನವಾಜ್ರವರಿದ್ದಾರೆ, ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಜ್ಯೋತಿ ಅವರಿದ್ದಾರೆ. ಈ ಗ್ರಾಮ ಪಂಚಾಯತ್ನ 7 ವರ್ಷ ಇಲ್ಲಿ ಕಾರ್ಯಭಾರ ಮಾಡಿ ಎಲ್ಲ ಇಲ್ಲಿ ಭಾಗದ ಎಲ್ಲ ಸದಸ್ಯರಿಗೆ, ಎಲ್ಲ ಗ್ರಾಮ ಪಂಚಾಯತ್ನ ಎಲ್ಲ ಈ ಭಾಗದ ವಾಸ್ತವಿಕ ಇರುವಂಥ ಎಲ್ಲ ಪ್ರತಿನಿಧಿಗಳಿಗೆ ರಜನಿಯವರು ಬಹಳಷ್ಟು ಮಾತು ಕಡಿಮೆ ಜಾಸ್ತಿ ದುಡಿಮೆ ಮಾಡಿದ್ದಾರೆ. ಇಲ್ಲಿ ಎಲ್ಲರಿಗೆ ಬೇಕಾದಂಥ ಬಡವರಿಗೆ ಇವತ್ತು ಕಾನೂನಿನಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಎಲ್ಲವನ್ನು ಸಲೀಸಾಗಿ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ರಜನಿ ಮೇಡಮ್ ಅವರಿದ್ದಾರೆ. ಈಗ ನಮ್ಮ ಈ ಭಾಗದ ಈಗಿನ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ವೇತಾ ಅವರು ಕೂಡ ಈ ಭಾಗದಲ್ಲಿ ಪಕ್ಕದ ಸಜಿಪದಲ್ಲಿ ಕೆಲಸ ಮಾಡಿದವರು. ಅಲ್ಲಿ ಇಷ್ಟು ಒತ್ತಡ ಇರಲಿಲ್ಲ, ಇಲ್ಲಿ ಭಾಳಷ್ಟು ಒತ್ತಡದ ಮಧ್ಯೆ ಕೆಲಸ ಮಾಡುವಂಥ, ಯಾವತ್ತು ಒತ್ತಡದ ಮಧ್ಯೆ ಕೆಲಸ ಮಾಡುವಂಥ ಪ್ರಾಮಾಣಿಕ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಗ್ರಾಮ ಪಂಚಾಯತ್ ಎಲ್ಲ ಕೆಲಸಗಳು ಸುಲಲಿತವಾಗುತ್ತದೆ. ಇನ್ನು ನಾನು ಭಾಳಷ್ಟು ಕಡೆ ಕೇಳಿದ್ದೇನೆ, ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ PDOವನ್ನು ಮಾತಾಡಲಿಕ್ಕೆ ಆಗೋದಿಲ್ಲ, PDO ಅವರ ಚೇಂಬರ್ ಬಿಟ್ಟು ಇಲ್ಲಿ ಬರುವುದಿಲ್ಲ ಅಧ್ಯಕ್ಷರ, ಇಂಥದ್ದು ಪರಿಸ್ಥಿತಿ ಇದೆ. ಇವತ್ತು ಎಲ್ಲ ಇಲ್ಲಿ ಮೀರಿ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು
ಕೂಡಿಕೊಂಡು ಎಲ್ಲರನ್ನು ಒಂದು ತಕ್ಕಡಿಯಲ್ಲಿ ಇಟ್ಕೊಂಡು ಈ ಭಾಗದಲ್ಲಿ ಕಾರ್ಯಭಾರ ಮಾಡಿದ್ದಾರೆ ಅಂತ ಹೇಳಿದರೆ, ಸನ್ಮಾನ್ಯ ಸಭಾಧ್ಯಕ್ಷ ಹತ್ರ ನನ್ನ ಒಂದು ಮನವಿ, ಈ ಗ್ರಾಮ ಪಂಚಾಯತ್ಗೆ ನೀವು ಒಂದು ಪುರಸ್ಕಾರ ಕೊಡಬೇಕು. ಯಾವುದೆಲ್ಲ ಒಂದು ರೀತಿಯಲ್ಲಿ ಈ ಗ್ರಾಮ ಪಂಚಾಯತ್ಗೆ ಪುರಸ್ಕಾರ ಕೊಡಬೇಕು. ಇದು ಇಡೀ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕಲ್ಲ, ಇಡೀ ಕರಾವಳಿ ಜಿಲ್ಲೆಯಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಇವತ್ತು ಎಲ್ಲಿ ಕೂಡ ಕಾರ್ಯಭಾರ ಮಾಡಿದರೆ ಈ ನಾರಿಗಾನ ಗ್ರಾಮ ಪಂಚಾಯತ್ನಷ್ಟು ಕಾರ್ಯಭಾರ ಮಾಡಿದಂಥ ಜಾಗ ಎಲ್ಲಿ ಕೂಡ ಇರಲಿಕ್ಕಿಲ್ಲ. ಅದು ನೀವು ಇವತ್ತು ಇನ್ನೊಂದು ದಿನ ಯುವ ಹತ್ರ ಯಾರ ಹತ್ರ DC ಹತ್ರ ಯಾರ ಹತ್ರ ಬೇಕಾದ ಸಂಬಂಧಪಟ್ಟವ್ರ ಹತ್ರ ಕೇಳಿದರೆ ಇದರ ಮಾಹಿತಿ ಸಿಗ್ಬೋದು. ಇವತ್ತು ಒಂದು ಕಸ ಹಾಕ್ತಾರೆ, ಸಾಮಾನ್ಯ ಜಾಗದಲ್ಲಿ ಕಸ ಹಾಕಿದಲ್ಲಿ ಒಂದು CC ಕ್ಯಾಮರಾ ಅಳವಡಿಸಲಿಕ್ಕೆ ಆಗುವುದಿಲ್ಲ. ಅಂಥದ್ರಲ್ಲಿ ಎಲ್ಲ ಕಟ್ಟುನಿಟ್ಟಿನ ಜಾಗದಲ್ಲಿ CC ಕ್ಯಾಮರಾವನ್ನು ಅಳವಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಈ ನಮ್ಮ ನರಿಗಾನ ಗ್ರಾಮ ಪಂಚಾಯತ್, ನಮ್ಮ ನರಿಗಾನ ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಕಮಲ ಕ್ಷೇತ್ರದಲ್ಲಿ ಕೂಡ 4 CC ಕ್ಯಾಮರಾವನ್ನು ಅಳವಡಿಸಿ ಈ ಭಾಗದ ಸಾರ್ವಜನಿಕ ಸಂಬಂಧಪಟ್ಟ ಜಾಗದಲ್ಲಿ CC ಕ್ಯಾಮರಾವನ್ನು ಅಳವಡಿಸಿ ಎಲ್ಲರಿಗೂ ರಾತ್ರಿ ಹೊತ್ತಿನಲ್ಲಿ ಕೂಡ ನಡೆದಾಡಲಿಕ್ಕೆ, ಈ ಭಾಗದಲ್ಲಿ ಸಲೀಸಾಗಿ ನಡೆದಾಡಲಿಕ್ಕೆ. ಯಾಕೆಂತ ಹೇಳಿದರೆ ಪಕ್ಕದ ಗಡಿನಾಡ ಕಾಸರಗೋಡು ಜಿಲ್ಲೆ, ಆದ್ದರಿಂದ ಈ ಭಾಗದಿಂದ ಬಹಳಷ್ಟು ಭಾಗದಿಂದ ಬರುವವರು ಇದ್ದಿದ್ದರಿಂದ ಅದಕ್ಕೆ ಬೇಕಾದಂಥ ತಾಂತ್ರಿಕ ವ್ಯವಸ್ಥೆಗಳಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಭಾರ ಮಾಡಿದ್ದು ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ. ಇದನ್ನೆಲ್ಲ ನಾನು ಹೇಳಬೇಕಾದ್ರೆ ಇನ್ನೂ ಭಾಳಷ್ಟು ಇದೆ, ಅದು ನಿಮ್ಮ ಗಮನದಲ್ಲಿ ಇದು ಕೂಡ ಇದೆ. ಇವತ್ತು ಈ ಭಾಗದ ನಾನು ಇವರಲ್ಲಿ ಇಷ್ಟೇ ಮನವಿ, ಈ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಮಗದೊಮ್ಮೆ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಗಲಿ. ಮಗದೊಮ್ಮೆ ಅವಕಾಶ ಸಿಕ್ಕಿದಾಗ ಇವರು ನಿರಾದಾಯಕವಾಗಿ ಇವರನ್ನು ಗೆಲುವನ್ನು ಸಾಧಿಸುವಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವತ್ತು ಅಲ್ಲಿಗೆ ಕೂಡ ಕೋಡಿಗೆ ಕೂಡ ರಸ್ತೆ ಮಾಡಿದಂಥ ಕೀರ್ತಿ ಇದ್ದರೆ ಅದು ನರಿಗಾನ ಗ್ರಾಮ ಪಂಚಾಯತಲ್ಲಿ. ಅದು ನಾನು ಬೇಕಾದಷ್ಟು ಈ ಭಾಗದ ಒಲವು ಇದ್ದದ್ರಿಂದ, ಈಗ ನೀವು ಕಮಲಕ್ಕೆ ನನ್ನನ್ನು ತಂದು ಈ ಭಾಗದಲ್ಲಿ ನೇಮಿಸಿದ್ರಿಂದ ನನಗೂ ಕೂಡ ಈ ಗ್ರಾಮ ಪಂಚಾಯತಿನ ಎಲ್ಲ ವಿಚಾರಗಳು ಗೊತ್ತಿದ್ದರಿಂದ ನಾನು ಯಾವತ್ತು ನೋಡುವಾಗ ಈ ಗ್ರಾಮ ಪಂಚಾಯತಿನ ಹೋಗುವಾಗ ಈ ಗ್ರಾಮ ಪಂಚಾಯತಿನ ಬೆಳಗಿಂದ ಸಂಜೆವರೆಗೆ ಒಂದು ತಾಲೂಕು ಆಫೀಸ್ನಲ್ಲಿ ಎಷ್ಟು ಕಾರ್ಯಭಾರಕ್ಕೆ ಬರ್ತಾರೋ ಅಷ್ಟು ಕಾರ್ಯಭಾರ ಕೆಲಸವನ್ನು ಮಾಡಲಿಕ್ಕೆ ಈ ಗ್ರಾಮ ಪಂಚಾಯತ್ಗೆ ಬರ್ತಾರೆ. ಇವತ್ತು ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಕೂಡ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆ ಕೊಡಲಿಕ್ಕೆ ಆಗಲಿಲ್ಲ? ಇದೇ ತಹಸೀಲ್ದಾರರು, ಇದೇ ಎಲ್ಲ ಮತ್ತು ಇದೇ ಗ್ರಾಮ ಸೇವಕರು ಇರುವಾಗ ಯಾಕೆ ಆಗಲಿಲ್ಲ? ಅದು ನಿಮ್ಮ ಮತ್ತು ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಪ್ರಾಮಾಣಿಕತೆಯಿಂದ ಇವತ್ತು 104 ಜನಕ್ಕೆ ಹಕ್ಕುಪತ್ರ ಕೊಡಬೇಕಾದ್ರೆ ಅದು ದೊಡ್ಡ ವಿಚಾರ ಅಲ್ಲ. ಕಷ್ಟದಲ್ಲಿರುವವರಿಗೆ ಹಕ್ಕುಪತ್ರ ಕೊಡುವುದು ಒಂದು ದೊಡ್ಡ ಗಣನೀಯವಾದಂಥ ಕೆಲಸ. ಇವತ್ತು ರಸ್ತೆ, ನೀರು ಎಲ್ಲವನ್ನು ಬೇಕಾದ ರೀತಿಯಲ್ಲಿ ಇವತ್ತು ನೋಡುವಾಗ ಕಿರಿಯ ಇಂಜಿನಿಯರ್ ಇಲ್ಲಿ ರವಿ ಅವರಿಗೆ ಒಂದು ಚೇಂಬರೇ ಕೊಟ್ಟಿದ್ದರು ನೋಡಿ. ರವಿ ಅವರಿಗೆ ಒಂದು ಚೇಂಬರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇಲ್ಲಿ ಕೂತ್ಕೊಳ್ಳಿಕ್ಕೆ ರವಿ ಇಂಜಿನಿಯರ್ ಅವರಿಗೆ ಒಂದು ಕೊಟ್ಟಿದ್ದಾರೆ, ಒಂದು ಕ್ಯಾಬಿನೆ ಕೊಟ್ಟಿದ್ದಾರೆ. ಎಲ್ಲವನ್ನು ಇಲ್ಲಿ ಕೂತ್ಕೊಂಡು ಸಲೀಸಾಗಿ ಕೆಲಸ ಮಾಡಲಿಕ್ಕೆ, ಕಂಪ್ಯೂಟರ್ ಇಟ್ಕೊಂಡು ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಪಂಚಾಯತು. ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರ ಒಟ್ಟಿಗೆ ನನ್ನ ಆಹ್ವಾನ ಯಾವುದಂತ ಹೇಳಿದ್ರೆ, ಜನವರಿ 10ಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂಥ 4ನೇ ವರ್ಷದ ಕಮಲವು ಜನವರಿ 10 ತಾರೀಕಿಗೆ ನಡೆಯುತ್ತೆ. ಈ ಕಮಲಕ್ಕೆ ತಾವೆಲ್ಲ ಆಗಿ ನಾನು ಆಧಾರಪೂರ್ವಕವಾಗಿ ನಿಮಗೆಲ್ಲ ಸ್ವಾಗತವನ್ನು ಮಾಡ್ತೇನೆ, ನಿಮಗೆ ಆಹ್ವಾನಿಸ್ತೇನೆ. ತಾವುಗಳು ತಮ್ಮ 10 ಗಂಟೆಗೆ 9:30 ಗಂಟೆಗೆ ಉದ್ಘಾಟನೆಯಿಂದ ಮರುದಿನ 10 ಗಂಟೆವರೆಗೆ ಕಮಲ ನಡೆಯಲಿಕ್ಕಿದೆ. ತಮಗೆಲ್ಲ ಆಸನದ ವ್ಯವಸ್ಥೆಯನ್ನು ಇವತ್ತು ಎಲ್ಲ ಕಡೆ ಆಚೆ 2 ಕಡೆಯಿಂದ ಕೂಡ ಗ್ಯಾಲರಿಯನ್ನು ಮಾಡಿ ಎಲ್ಲರಿಗೆ ನೋಡುವಂಥ ವ್ಯವಸ್ಥೆ, ಅದರಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲದಕ್ಕೂ ಮಿಗಿಲಾಗಿ ಕಳೆದ ಬಾರಿ ಈ ಭಾಗದ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ತರುವಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಅದರೊಟ್ಟಿಗೆ ಈ ಬಾರಿ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಡೆಪ್ಟಿ CM ಆದಂಥ DK ಶಿವಕುಮಾರ್ ಅವರನ್ನು ಆಹ್ವಾನಿಸಿದ್ದಾರೆ. ಅವರು ಖಂಡಿತವಾಗಿ ಬರ್ತೇನೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ HK ಪಾಟೀಲ್ರವರು ಮತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ರವರು, ಅದರೊಟ್ಟಿಗೆ ವಕ್ಫ್ ಅಧ್ಯಕ್ಷರ ಸಚಿವರಾದಂಥ ಜಮೀರ್ ಅಹಮದ್ ಅವರು,
ಅದರೊಟ್ಟಿಗೆ ಬಹಳಷ್ಟು ಊರ ಮತ್ತು ಪರವರ ಆದ್ಯಮನ್ನ ಗಣ್ಯರೆಲ್ಲ ಬರಲಿಕ್ಕಿದ್ದಾರೆ. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ನಾನು ಮಾತಾಡಿದ್ದು ಕೂಡ ಹೆಚ್ಚು, ಇನ್ನು ಮಾತಾಡಲಿಕ್ಕಿದೆ, ಇನ್ನು ಎಲ್ಲವನ್ನು ಮಾತಾಡಲಿಕ್ಕಿದ್ದಾರೆ ನಮ್ಮ ಸಭಾಧ್ಯಕ್ಷರು. ಇದರಿಂದ ಇವತ್ತು ಬಂದಂಥ ಮಹಿಳೆಯರು ಬಹಳಷ್ಟು ಮಹಿಳೆಯರು ಬಂದಿದ್ದೀರಾ. ನಿಮಗೆಲ್ಲ ನಮ್ಮ ಊರಿನ ಆಶಾ ಕಾರ್ಯಕರ್ತರು ಕೂಡ ಇದ್ದರು. ಇವತ್ತಿನ ಈ ಭಾಗದ ಆಶಾ ಕಾರ್ಯಕರ್ತರು ಬಹಳಷ್ಟು ಪುಣ್ಯವಂತರು. ಇವತ್ತು ಮುಖ್ಯವಾಹಿನಿಗೆ ತರುವಲ್ಲಿ ಈ ಗ್ರಾಮ ಪಂಚಾಯತ್ತು, ಈ ಸಭಾಧ್ಯಕ್ಷರು ಇಷ್ಟೆಲ್ಲ ಸಹಕಾರ ಮಾಡಿ ಇವತ್ತು ಎಲ್ಲರೂ ಕೂಡ ಎಲ್ಲರ ಮನೆ ಬಾಗಿಲಿಗೆ ಇವತ್ತು ಮಾರ್ಗ ಇದ್ದಿದ್ದರಿಂದ ಅವರಿಗೆ ಇವತ್ತು ಸ್ಕೂಟರನ್ನು ಕೊಟ್ಟು ಎಲ್ಲ ಕಷ್ಟದವರ ಪಾಲಿಗೆ ನೆರವಾಗುವಂಥ ಒಂದು ವ್ಯಕ್ತಿಗಳಿದ್ದರೆ ಅದು ಆಶಾ ಕಾರ್ಯಕರ್ತರು. ಅವರು ತನ್ನ ಮನೆಯಲ್ಲಿ 8 ಗಂಟೆಗೆ ಹೊರಡಿ ಸಂಜೆ 5 ಗಂಟೆವರೆಗೆ ಕಾರ್ಯಭಾರವನ್ನು ಮಾಡ್ತಾರೆ. ಅವರ ಸಂಭಾವನೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ದಿನ ಅವರು ತಿರುಗ್ತಾ ಇದ್ದಾರೆ. ಮುಂದಿನ ದಿನ ಅವರ ಸಂಭಾವನೆಯನ್ನು ಕೂಡ ಅಂದಿನ ದಿನ ಕೂಡ ಅವರಿಗೆ ಗುರುತು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ತಾವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರಿಗೆ ಒಂದು ಸಮವಸ್ತ್ರವಾಗಲಿ ಯಾವುದೇ ಆಗಲಿ ಅದು ಅವರ ಗೌರವಧನವನ್ನು ಕೂಡ ಹೆಚ್ಚು ಮಾಡಿದಂಥ ಕೀರ್ತಿ ನಮ್ಮ ಸಭಾಧ್ಯಕ್ಷರಿಗೆ ಇದೆ. ಆದ್ದರಿಂದ ಇನ್ನು ಮುಂದಿನ ದಿನವಾದರೂ ಕೂಡ ಒಂದು ವೇಳೆ ನೀವು ಸಭಾಧ್ಯಕ್ಷರು ಬಿಟ್ಟು ನಮ್ಮ ಸಚಿವರಾದಾಗ ಪುನಃ ಅವರ ಮೇಲೆ ಕರುಣೆ ಇಟ್ಟು ಅವರಿಗೆ ಪುನಃ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಮಧ್ಯಮ ವರ್ಗ ಮತ್ತು ಬಡ ವರ್ಗದವರ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ತಾವು ಒತ್ತು ಕೊಟ್ಟಿದ್ದೀರಾ. ಇನ್ನೂ ಕೆಲವು ತಿದ್ದುಪಡಿಗಳಿದೆ, ಅದನ್ನೆಲ್ಲ ತಮ್ಮ ಗಮನದಲ್ಲಿ ಇಟ್ಕೊಂಡು ತಾವು ಎಲ್ಲರಿಗೆ ಒಳ್ಳೆಯದನ್ನು ಬಯಸುವಂಥ ಒಬ್ಬ ಈ ಸಮಾಜದಲ್ಲಿ ಇವತ್ತು ಈ ಭಾಗದ ನಮ್ಮ ಉಲ್ಲಾಲ ಕ್ಷೇತ್ರದ ಒಬ್ಬ ಶಾಸಕರು ಇಡೀ 204 ಶಾಸಕರ ಅಲ್ಲಿ ಇವತ್ತು ಆಯ್ಕೆ ಮಾಡಿದರೆ ಅದು ಸಾಮಾಜಿಕ ನ್ಯಾಯ ಇರಲಿ, ಕ್ಷೇತ್ರದ ಅಭಿವೃದ್ಧಿ ಇರಲಿ, ಇನ್ನೂ ಬೇರೆ ಕ್ಷೇತ್ರದ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕಾದ್ರೆ ಮಾಡುವಂಥ ಒಬ್ಬ ಧೀಮಂತ ನಾಯಕ ಇದ್ದರೆ ಅದು ಯುಟಿ ಖಾದರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಯಾಕೆ ಇವತ್ತು ನಾನು ಈ ಮಾತನ್ನು ಯಾಕೆ ಹೇಳಿದ್ದೇನೆ ಅಂದರೆ, ನಾನು 5 ವರ್ಷದಿಂದ ಯಾವತ್ತೂ ಕೂಡ ಅಧಿವೇಶನ ಆಗುವಾಗ 2 ಅಧಿವೇಶನ 3 ಅಧಿವೇಶನ ಆಗುವಾಗ ನಾನು 2-3 ದಿನ ಹೋಗ್ತೇನೆ. ನಾನು ಹೋಗುವಾಗ ನಮ್ಮ ಕ್ಷೇತ್ರಕ್ಕಿಂತ ಹೆಚ್ಚಿನ ಬೇರೆ ಕ್ಷೇತ್ರದವರು ಬಂದು ಅವರಲ್ಲಿ ಸಹಾಯ ಕೇಳುವಂಥ ಒಂದು ಮನೋಭಾವ, ಅವರು ಎಷ್ಟು ಇದರಲ್ಲಿ ಬಂದು ಇವರನ್ನು ಕೂತ್ಕೊಂಡ್ರು ಕೂಡ ಇವರನ್ನು ಯಾರನ್ನು ಕೂಡ ಮಾತಾಡದೆ ಕಲಿಸುವಂಥ ಒಂದು ಜಾಯಮಾನನೇ ಇಲ್ಲ. ನನಗೂ ಕೆಲವೊಂದು ಸಲ ಬಿಸಿ ಆಗಿತ್ತು ಇವರು ಯಾರಿಗೆ ಬೇಕಾಗಿ ಇವ್ರ ಹತ್ರ ಮಾತಾಡ್ತಾರೆ ಅಂತ. ಇಲ್ಲ, ಇವರನ್ನು ಅವರು ಬಿಡುವುದಿಲ್ಲ. ಇವ್ರದ್ದೊಂದು ಫೋಟೋ ಮತ್ತು ಸೆಲ್ಫಿ ತೆಗೆಯದೆ ಅವರು ಕಾಲಿಗೆ ಅಡ್ಡ ಬೀಳಿ ಹೋಗುವಂಥ ವ್ಯಕ್ತಿಗಳು ಭಾಳಷ್ಟು. ಯಾಕೆ ಅಂತ ಹೇಳಿದರೆ, ಒಂದು ಸಮಾಜದಲ್ಲಿ ಸಮಾಜ ಕಟ್ಟಬೇಕಾದ್ರೆ ಸಮಾಜವನ್ನು ಕಟ್ಟಬೇಕಾದ್ರೆ ಸನ್ಮಾನ್ಯ ಎಸ್ ಸಿ ಭಂಡಾರಿ ಅವರಿಗೆ ಗೊತ್ತು. ಒಬ್ಬ ಎಸ್ ಸಿ ಭಂಡಾರಿ ಅವರು ಕೂಡ ಎಲ್ಲ ಜಾತಿ ಧರ್ಮದವರು ಪ್ರೀತಿ ಇಟ್ಕೊಂಡು ಒಂದು 5 ವರ್ಷ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ನ ಕೆಲಸವನ್ನು ಮಾಡಿ ಈ ಭಾಗಕ್ಕೆ ಎಲ್ಲರಿಗೆ ಚಿರಪರಿಚಿತರ ಆಗಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಜಾತಿ ಧರ್ಮದವರನ್ನು ಸಮಾನ ತಕ್ಕಡಿಯಲ್ಲಿ ಇಟ್ಕೊಂಡು ಎಲ್ಲ ಜಾತಿ ಧರ್ಮಕ್ಕೆ ಒಂದೇ ರೀತಿಯಲ್ಲಿ ತನ್ನ ಅನುದಾನವನ್ನು ಕೊಟ್ಟು, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇನ್ನು ಯಾವ ಜಾತಿ ಆಗಲಿ ಬಂದಾಗ ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ಉದ್ಘಾಟನೆ ಇರಲಿ, ಆ ಸಂದರ್ಭದಲ್ಲಿ ಮುಸ್ತಫರವರೇ ಒಂದು ಅಗತ್ಯದ 100 ಮೀಟರ್ 200 ಮೀಟರ್ ರಸ್ತೆ ಇದ್ದರೆ 3 ದಿನದಲ್ಲಿ ಮಾಡಿಕೊಟ್ಟಂಥ ಇತಿಹಾಸ ನನ್ನ ಭಾಗದಲ್ಲಿದೆ. ಸನ್ಮಾನ್ಯ ರಮೇಶ್ ಶೆಟ್ಟರ ಭಾಗದಲ್ಲಿ ಮೇಲೊಂದು ದೇವಸ್ಥಾನದ ಪಕ್ಕದಲ್ಲಿ 8 ದಿನ ಇದ್ದದ್ದು. ಬೇರೆ ಬೇರೆ ವ್ಯಕ್ತಿಗಳು ಡಾಮರೀಕರಣ ಮಾಡ್ತೇನೆ ಅಂತ ಹೇಳಿ 8 ದಿನದವರೆಗೆ ಡಾಮರೀಕರಣ ಮಾಡದ ಸಂದರ್ಭದಲ್ಲಿ ನಾನು ಮತ್ತು ರಮೇಶ್ ಶೆಟ್ಟರು ಮತ್ತು ಅಶೋಕ್ ಭಂಡಾರಿಯವರು ಹೋಗಿ 8ನೇ ದಿನ ಇರುವುದು. ಆ ದಿನ ಸಂಜೆ ಹೋಗಿ ಇವರ ಹತ್ರ ಮಾತಾಡಿ ಮರುದಿನವೇ ಡಾಮರೀಕರಣ ಮಾಡಿ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶಕ್ಕೆ 4 ದಿನಕ್ಕೆ ಮೊದಲು ಮುಕ್ತವಾದ ರಸ್ತೆಯನ್ನು ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿ. ಇದು ಸಮಾಜ ಕಟ್ಟುವಂಥ ವ್ಯಕ್ತಿ. ಇವತ್ತು ರಾಜಕೀಯದ ಕರಿನೆರಳಿನಲ್ಲಿ ಕಾರ್ಯಭಾರ ಮಾಡಿದರೆ ಈ ಹೊತ್ತಿಗೆ ಇಷ್ಟು ದೂರದಿಂದ ಇಷ್ಟು ಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನನಗೆ ಗೊತ್ತು, ಎಲ್ಲ ವಿಚಾರಗಳಿದೆ, ಇನ್ನೂ ಮಾತಾಡಲಿಕ್ಕಿದೆ. ಇದು ಮಾತಾಡಿದರೆ ಇನ್ನೂ ಹೆಚ್ಚಾಗುತ್ತೆ. ಇದು ಅವರಿಗೆ ಕೂಡ ಬೇರೆ ತುರ್ತು ಕಾರ್ಯಕ್ರಮ ಇದೆ. ಆದ್ದರಿಂದ ಮುಂದಿನ ದಿನ ಸಂಬಂಧಪಟ್ಟ ದಿನ ಇದ್ದರೆ
ನಾನು ಇನ್ನೂ ಕೆಲವು ವಿಚಾರಗಳು ಮಾತಾಡಲಿಕ್ಕಿದೆ. ಭಾಳಷ್ಟು ಹಿರಿಯರಿದ್ದಾರೆ ನಮ್ಮ ಭಾಗದಲ್ಲಿ. ಚಂದ್ರಶೇಖರ್ ಶೆಟ್ಟರ್ ಇದ್ದಾರೆ, ಅವರ ತಮ್ಮ ಬಾಂಬೆಯಿಂದ ಬಂದು ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ನರಿಗಾನ ದೇವಸ್ಥಾನದ ಮೂಲ ವಿಠಲರವರು ಇದ್ದಾರೆ. ಹಾಗೆಯೇ KJ ಗಟ್ಟಿಯವರಿದ್ದಾರೆ. ಇನ್ನು ಗಂಗಾಧರ ಶೆಟ್ಟರು ಇದ್ದಾರೆ. ಈ ಗಂಗಾಧರ ಶೆಟ್ಟರು ಅವರು ನಿಮ್ಮ ಅಭಿಮಾನಿ. ಅವರಿಗೆ ಇವತ್ತು ಭಾಳಷ್ಟು ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಸರಿಯಾದ ವ್ಯವಸ್ಥೆಯಲ್ಲಿ ನಡೆಯಲಿಕ್ಕೆ ಕಷ್ಟ, ಆದರೂ ಕೂಡ ನಿಮ್ಮ ಕಾರ್ಯಕ್ರಮ ಬರಬೇಕು ಅಂತ ಹೇಳಿ ಇದೆಲ್ಲ ಕಾರ್ಯಕ್ರಮ ಬಂದದ್ದು ನಿಮ್ಮ ಆತ್ಮೀಯತೆ ಒಲವಿನ ಒಂದಿಗೆ ಈ ಭಾಗದ ಸಮಸ್ತ ಜನಗಳ ಪ್ರೀತಿಗೋಸ್ಕರ ನಿಮ್ಮನ್ನು ಕೊಂಡಾಡಿದ್ದಾರೆ. ನಮ್ಮ ಅಕ್ಕನವರ ಗಂಡ ಶ್ರೀನಾಥ್ರಯ್ಯವರು, ಅವರು ಕೂಡ ನಿಮ್ಮ ಅಭಿಮಾನಿ, ಅವರ ಮಿಸಸ್ ಕೂಡ ಒಂದು ಅಭಿಮಾನಿ. ಆದ್ದರಿಂದ ಅವರು ಇವತ್ತು ಬರಬೇಕಿತ್ತು, ಅವರು ಕೂಡ ಬರಲಿಲ್ಲ. ಹೀಗೆ ಎಲ್ಲರೂ ನಿಮ್ಮ ಅಭಿಮಾನ ವರ್ಗದವರು ಬಂದಿದ್ದಾರೆ. ನಮ್ಮ ಕ್ಷೇತ್ರದಿಂದ ನನ್ನ ಕುರ್ನಾಡ್ ಗ್ರಾಮ ಪಂಚಾಯತಿನಿಂದ ಕೂಡ ಬಂದಿದ್ದಾರೆ. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ಹುಡುಕಿಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಇವತ್ತು ನಾನು ಹೀಗೆ ಫಾದರ್ ಅವರು ನಾನು ಕೂತ್ಕೊಂಡು ಮಾತಾಡುವಾಗ ಒಬ್ಬ ಪುತ್ತೂರಿನವರು ಬಂದಿದ್ದರು, ಒಬ್ಬ ಧರ್ಮಗುರುಗಳು. ತನ್ನ ಆರ್ಟಿನ ಸಮಸ್ಯೆ ಇದ್ದು ಏನೋ ಒಂದು ಇಲ್ಲಿ ಮಸೀದಿಯ ನಿಮ್ಮ ಹತ್ರ ಮೀಟ್ ಆಗಿದ್ದರು. ಅವರು ಕೂಡ ಹೇಳಿದರು, ನಮಗೆ ಯಾರು ಇಲ್ಲ, ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ UT ಖಾದರ್ ಅಂತ ಹೇಳಿದರು. ಈ ಮಾತನ್ನು ಯಾಕೆ ಹೇಳ್ತೇನೆ, ಪುನಃ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾವತ್ತು ಯಾರ ಕೆಲಸ ಬೇಕಾದರೂ ಯಾವುದೇ ಸಂದರ್ಭದಲ್ಲಿ ಫಾದರ್ ಅವರೇ, ಯಾವುದೇ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಬಂದರೂ ಕೂಡ ನೀವು ಯಾರಂತ ಕೇಳುವುದಿಲ್ಲ. ಕೂಡಲೇ ಅವರು ಕೊಟ್ಟಂಥ ಮನವಿಗೆ ಕೂಡಲೇ ತೆಗೆದು ಅದು ಆಫೀಸರ್ ಯಾರೇ ಇರಲಿ ಅವರಿಗೆ ತಕ್ಷಣ ಫೋನ್ ಮಾಡುವಂಥ ಜಾಯಮಾನ್ ಅವರು ಒಬ್ಬ ಇರುವಂಥ ವ್ಯಕ್ತಿ ಸನ್ಮಾನ್ಯ ಖಾದರ್ ಅವರು. ಆದ್ದರಿಂದ ನಾನು ಈ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಿ. ಈ ಕಾರ್ಯಕ್ರಮ ನಿಮ್ಮ ನರಿಗಾನ ಗ್ರಾಮ ಪಂಚಾಯತ್ ನಿಮ್ಮ ಬಹಳಷ್ಟು ಒಲವಿನ ಕ್ಷೇತ್ರ. ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅವರ ಇನ್ನೇನೆಲ್ಲ ಬೇಡಿಕೆಗಳಿದೆ ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ಅವರನ್ನು ಮುಂದಿನ ವರ್ಷ ನಿರಾದಾಯಕವಾಗಿ ಅವರಿಗೆ ಅವಕಾಶ ಸಿಕ್ಕಿದಾಗ ಅವರನ್ನೆಲ್ಲ ಪುನೊಮ್ಮೆ ಮಗದೊಮ್ಮೆ ಇದೇ ಪಂಚಾಯತ್ನಲ್ಲಿ ಕಾರ್ಯಭಾರ ಮಾಡುವಂಥ ಶಕ್ತಿ ಕೊಡಲಿ. ಈ ಭಾಗದಲ್ಲಿ ನಮ್ಮಂಥ ದೈವ ದೇವರು ಇದ್ದಂಥ ಜಾಗ ಅದು ನನಗೆ ಗೊತ್ತಾಗಿದೆ. ನಮ್ಮ ಕಮಲ ಮಾಡುವಂಥ ಜಾಗ AC ಭಂಡಾರಿಯವರೇ ಭಾಳಷ್ಟು ಕಾರ್ಮಿಕದ ಜಾಗ. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ಕಮಲ ದಿನ ಹೆಚ್ಚು ಕಡಿಮೆ ಮಾಡಿದ, ಅವರಿಗೆ ಭಾಳಷ್ಟು ಸಮಸ್ಯೆ ಆಯಿತು. ಅದು ನನಗೂ ಗೊತ್ತಾಯಿತು. ಆ ದಿನದಿಂದ ನರಿಗಾನ ಕಮಲ ಮಾಡುವಂಥ ಜಾಗ ಕೂಡ ಪ್ರಾಧಾನ್ಯತೆ ಒಂದು ಸಾನ್ನಿಧ್ಯ ಇರುವಂಥ ಜಾಗ ಅಂತ. ಆದ್ದರಿಂದ ಅದು ಕೂಡ ಸಾನ್ನಿಧ್ಯ ಇಲ್ಲದಿದ್ದರೆ ಸುರುವಿನ ವರ್ಷ ಕಮಲ ಮಾಡುವಾಗ ಖಾಲಿ 30 ದಿನದಲ್ಲಿ ನಾವು ಕರೆ ಕಡಿದು ಹೊಸ ಜಾಗವನ್ನು ಸಮತಟ್ಟು ಮಾಡಿ ಕರೆ ಮಾಡಿ ಕಮಲ ಮಾಡಿದ್ದು ಇತಿಹಾಸದಲ್ಲಿ ಯಾರೂ ಕೂಡ ಇಲ್ಲ. 3-4 ತಿಂಗಳಿಗಿಂತ ಜಾಸ್ತಿ ಕೆಲಸ ಮಾಡುವಂಥ. ಇವತ್ತು ಇಂದಿನಿಂದ ನಮ್ಮ ಶ್ರೀನಾಥ್ ಶೆಟ್ಟರ್ ಇದ್ದರು, ಶ್ರೀನಾಥ್ ಶೆಟ್ಟರ್ ಇದ್ದಾರೆ. ಒಬ್ಬ ನಿಮ್ಮ ಗ್ರಾಮ ಪಂಚಾಯತ್ನ ಅಭಿಮಾನಿ. ಇವತ್ತು ಕಸಮುಕ್ತ ಗ್ರಾಮ ಪಂಚಾಯತ್ ಮಾಡಬೇಕು, ಅದರ ಬಗ್ಗೆ ಭಾಳಷ್ಟು ಅವರಿಗೆ ಇನ್ನೂ ಕೂಡ ಇದೆ. ಅದು ನನ್ನ ಹತ್ರ ಕೂಡ ಹೇಳಿದ್ದಾರೆ, ಇನ್ನೊಂದು ಸಲ ನೀವು ಒಟ್ಟು ಸಭಾಧ್ಯಕ್ಷರು ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಅಂತ ಹೇಳಿ. ಈ ನಿಮ್ಮ ಇಡೀ ಉಲ್ಲಾಲ ಕ್ಷೇತ್ರವನ್ನು ಕಸಮುಕ್ತ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು, ಇಡೀ ಕ್ಷೇತ್ರ ನಿಮ್ಮ ಕಸಮುಕ್ತ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕೆಂಬ ಇರಾದೆಯಿಂದ ಇವತ್ತು ಶ್ರೀನಾಥ್ ಶೆಟ್ಟರು ಬಂದಿದ್ದಾರೆ. ನಿಮ್ಮ ಎಲ್ಲ ಇಚ್ಛಾ ಶಕ್ತಿಗಳು ಈ ಗ್ರಾಮ ಪಂಚಾಯತ್ನ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತ್ಗಳೇ ಹರಿಸಲಿ ಅಂತ ಹೇಳಿ ವೇದಿಕೆಯಲ್ಲಿ ಭಾಳಷ್ಟು ನಮ್ಮ ಪೆರುವಾಯಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ನೆಫೀಸ್ ಅವರು ಬಂದಿದ್ದಾರೆ. ನಾನು ಅವರನ್ನು ಗೌರವಿಸಬೇಕು. ಯಾಕೆಂತ ಹೇಳಿದರೆ ಅಷ್ಟು ದೂರದಿಂದ ಬಂದು ನಮ್ಮ ವೇದಿಕೆಯಲ್ಲಿ ಕೂತ್ಕೊಂಡಿದ್ದೀರಿ. ಇದು ನಿಮ್ಮ ಗೌರವ ಮತ್ತು ನಮ್ಮ ಗೌರವ. ಆದ್ದರಿಂದ ಸಮಸ್ತರ ಪರವಾಗಿ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಅದರೊಟ್ಟಿಗೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ರೀಮಾ ಅವರು ಬಹಳಷ್ಟು ಒಳ್ಳೆಯ ಕಾರ್ಯವೈಖರಿಯನ್ನು ಮಾಡ್ತಾರೆ. ಎಲ್ಲರಿಗೆ ಬೇಕಾದ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭ ಬಂದಾಗ ತನ್ನ ಕೆಲವೊಂದು ಇಚ್ಛಾಶಕ್ತಿಯಿಂದ ಕೆಲವೊಂದು ಪೇಷಂಟ್ಗಳಿಗೆ ಬಹಳಷ್ಟು ಹೆಚ್ಚಿನ ಸಹಾಯ ಮಾಡಿ ಎಲ್ಲ ಸ್ಟಾಫ್ಗಳಿಗೆ ಕೂಡ ಹತ್ತಿರದ ಡಾಕ್ಟರ್ ಆಗಿ ಎಲ್ಲರಿಗೆ ಭಾಗದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನು ಮಾಡುವಂಥ ರೀಮಾ ಅವರಿದ್ದಾರೆ. ಎಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದ.